ಅಬ್ಬಬ್ಬ, ಇಷ್ಟೊಂದು ಪಾಸ್ಬುಕ್ಸು, ಇಷ್ಟೊಂದು ATM ಕಾರ್ಡ್ಗಳು. ಇದೇನು ಬ್ಯಾಂಕ್ ಅನ್ಕೊಂಡಿದ್ದೀರಾ? ಇಲ್ಲ, ಸೌತ್ ಈಸ್ಟ್ ಡಿವಿಷನ್ ಸೆನ್ ಪೊಲೀಸರಿಂದ ಯಶಸ್ವಿ ಕಾರ್ಯಾಚರಣೆ. ಎಸ್, ಸ್ಟೋರಿ ಒಮ್ಮೆ ಕೇಳ್ತೀರಾ? ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡಲು ವಿದ್ಯಾರ್ಥಿಗಳೇ ಟಾರ್ಗೆಟ್. ಪಾರ್ಟ್ ಟೈಮ್ ಜಾಬ್ ಫ್ರಾಡ್ ಅಂತ ನಾವೇನು ಹೇಳ್ತೇವೆ, ಅಂದರೆ ಕೆಲವೊಂದು ಆನ್ಲೈನಲ್ಲಿ ರೇಟಿಂಗನ್ನು ಕೊಟ್ಟರೆ ಅದಕ್ಕೆ ನಿಮಗೆ ಇಷ್ಟು ಕಮಿಷನನ್ನು ಕೊಡ್ತೇವೆ ಅನ್ನೋ ರೀತಿಯಲ್ಲಿ ಪುಸ್ಲಾಯಿಸಿ ಅವರಿಂದ ಒಂದು ರೇಟಿಂಗನ್ನು ಮಾಡಿಸಿ ಅದಕ್ಕೆ ಕೆಲವೊಂದು ದುಡ್ಡು ಕೊಟ್ಟ ಹಾಗೆ ಮಾಡಿ ನಂತರದಲ್ಲಿ ಈ ಹಣವನ್ನು ಕೆಲವೊಂದು ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಹೂಡಿದರೆ ದೊಡ್ಡ ಮೊತ್ತದ ಹಣ ಬರ್ತದೆ ಅಂತ ಒಂದು ನಂಬಿಸಿ ಅವರಿಂದ ಹಂತ ಹಂತವಾಗಿ ಸುಮಾರು 12.5 ಲಕ್ಷದಷ್ಟು ಹಣವನ್ನು 14 ಬೇರೆ ಬೇರೆ ಅಕೌಂಟ್ಗಳಿಗೆ ಅವರು ಹಾಕಿಸಿಕೊಂಡಿದ್ದರು. ಇದರ ಬಗ್ಗೆ ದೂರು ದಾಖಲಾದ ನಂತರದಲ್ಲಿ ಪೊಲೀಸರು ಈ ಅಕೌಂಟ್ಗಳ ಜಾಲವನ್ನು ಹಿಡಿದುಕೊಂಡು ಹೋದಾಗ ಒಂದು ಕಳವಳಿಕಾರಿ ಅಂಶ ಕಂಡುಬಂದಿದ್ದು, ಈ ವಿದ್ಯಾರ್ಥಿಗಳನ್ನು ಬಳಸಿ ಈ ರೀತಿಯ ಅಕೌಂಟ್ಗಳನ್ನು ಓಪನ್ ಮಾಡಿಸಿ ಆ ವಿದ್ಯಾರ್ಥಿಗಳಿಂದ ಆ ಅಕೌಂಟ್ನ ಎಲ್ಲ ಕ್ರೆಡೆನ್ಷಿಯಲ್ಸನ್ನು ತೆಗೆದುಕೊಂಡು ನಂತರದಲ್ಲಿ ಈ ಅಕೌಂಟ್ಗಳಿಗೆ ಈ ರೀತಿ ಸೈಬರ್ ವಂಚನೆಯ ಹಣವನ್ನು ಅದರಲ್ಲಿ ಹಾಕಿಸಿಕೊಂಡು ಅದನ್ನು ವಿಡ್ರಾ ಮಾಡ್ತಾ ಇರ್ತಕ್ಕಂತಹ 4 ಜನ ಏಜೆಂಟ್ಗಳು ಕಂಡುಬಂದಿದ್ದು ಅವರನ್ನು ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ. ಎಲ್ಲ 4 ಜನರು ಕೂಡ ರಾಜಸ್ಥಾನ ಮೂಲದವರಾಗಿದ್ದು ಅವರನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗಿ ಮತ್ತು ಅವರ ಮನೆಗಳನ್ನು ತಪಾಸಣೆ ಮಾಡಿದಾಗ ರಾಜಸ್ಥಾನದ ಉದಯಪುರದಲ್ಲಿ 2 ಆರೋಪಿಗಳು ವಾಸವಾಗಿರ್ತಕ್ಕಂಥ ಒಂದು ಖಾಸಗಿ ಮನೆಯಿಂದ ಈ ಕೃತ್ಯಕ್ಕೋಸ್ಕರ ಉಪಯೋಗ ಮಾಡಿರ್ತಕ್ಕಂಥ ಸುಮಾರು 19 ಮೊಬೈಲ್ ಫೋನ್ಗಳು, 2 ಲ್ಯಾಪ್ಟಾಪ್ಗಳು, 20 ಸಿಮ್ ಕಾರ್ಡ್ಗಳು, ಜೊತೆಗೆ ಈ ರೀತಿ ಬೇರೆ ಬೇರೆ ವಿದ್ಯಾರ್ಥಿಗಳಿಂದ ತೆರೆಸಿರ್ತಕ್ಕಂಥ ವಿವಿಧ ಬ್ಯಾಂಕ್ ಖಾತೆಗಳು, ಸುಮಾರು 34 ಬ್ಯಾಂಕ್ ಪಾಸ್ಬುಕ್ಗಳು, 106 ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳು, 39 ಬ್ಯಾಂಕ್ಗಳ ಚೆಕ್ ಬುಕ್ಗಳು ಮತ್ತು ಜೊತೆಗೆ ಸುಮಾರು 75 ಲಕ್ಷ ನಗದು ಹಣವನ್ನು ಪೊಲೀಸರು ಇಲ್ಲಿ ವಶಪಡಿಸಿಕೊಂಡಿರ್ತಾರೆ. ಇದು ಒಂದು ಬೃಹತ್ ಸೈಬರ್ ವಂಚನೆಯ ಜಾಲ ಅಂಥೇಳಿ ಅಂದಾಜಿಸಲಾಗಿದೆ ಮತ್ತು ಈ ಎಲ್ಲ ಅಕೌಂಟ್ಗಳನ್ನು ಈ ರೀತಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಅವರನ್ನು ವಂಚಿಸಲಿಕ್ಕೆ ಉಪಯೋಗ ಮಾಡ್ತಾ ಅಂತಕ್ಕಂಥದ್ದು ತಿಳಿದು ಬಂದಿದೆ. ಕೇಳಿದ್ರಲ್ಲ, ವಿದ್ಯಾರ್ಥಿಗಳಿಂದ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡಿರೋ ಹಣವನ್ನು ಅವರ ಅಕೌಂಟ್ಗೆ ಹಾಕಿಸಿ ಮತ್ತೆ ಆ ಹಣವನ್ನು ವಿತ್ಡ್ರಾ ಮಾಡಲಾಯಿತು. ವಂಚಿಸಿದ 4 ರಾಜಸ್ಥಾನಿ ಆರೋಪಿಗಳನ್ನು ಸೌತ್ ಈಸ್ಟ್ ಸೆನ್ ಪೊಲೀಸರು ಬಂಧಿಸಿದರು. ಈ ಉತ್ತಮ ಕಾರ್ಯಾಚರಣೆಯನ್ನು ಸೌತ್ ಈಸ್ಟ್ ACP ಡಾಕ್ಟರ್ ಗೋವರ್ಧನ್ ಗೋಪಾಲ್, ಇನ್ಸ್ಪೆಕ್ಟರ್ ಈಶ್ವರಿ ಹಾಗೂ ಸಿಬ್ಬಂದಿಗಳ ತಂಡ ಪ್ರಕರಣವನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಪೋಷಕರಿಗೆ ನಮ್ಮ ಪೊಲೀಸ್ ನ್ಯೂಸ್ ವತಿಯಿಂದ ಒಂದು ಮನವಿ. ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ. ಒಂದು ಕಡೆ ಡ್ರಗ್ಸ್ ದಂಧೆ, ಮತ್ತೊಂದು ಕಡೆ ಸೈಬರ್ ಕ್ರೈಮ್ ಹೆಚ್ಚಾಗಿದೆ. ಇದು ನಮ್ಮ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ನಮ್ಮ ಜಾಗೃತೆಯಲ್ಲಿ ಇರಬೇಕು. ಸೈಬರ್ ವಂಚನೆ ಆದ ಕೂಡಲೇ 112 ಅಥವಾ 1930 ಹೆಲ್ಪ್ಲೈನ್ ನಂಬರಿಗೆ ಕೂಡಲೇ ಕರೆ ಮಾಡಿ.